ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ 2 ದಿನದ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಗನಿಗೆ ನಾವು ಕಿವಿಯನ್ನು ಚುಚ್ಚಿಸ್ತಾ ಇದ್ದೀವಿ. ಇವಾಗ ಅವನಿಗೆ 5 ತಿಂಗಳು ತುಂಬಿತು. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಬಂಗಾರದ ಸೆಳೆಯಿಂದ ಅವನಿಗೆ ಕಿವಿಯನ್ನು ಚುಚ್ಚಿಸ್ತಾ ಇದ್ದೀವಿ. ಅವನು 3 ತಿಂಗಳು ಇರುವಾಗ ಆವಾಗ ಒಂದು ದಾರದಿಂದ ಅವನ ಕಿವಿಯನ್ನು ಚುಚ್ಚಿಸಿದ್ವಿ. ಅದಾದಮೇಲೆ ಇವಾಗ ಬಂಗಾರದ ಒಂದು ತಂತಿಯಿಂದ ಅವನಿಗೆ ಕಿವಿಯನ್ನು ನಾವು ಚುಚ್ಚಿಸಿದ್ದೀವಿ. ಆ್ಯಂಡ್ ಇಲ್ಲಿ ಇವತ್ತು ಅವ್ನು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಅವನಿಗೆ 4 ತಿಂಗಳು ಮುಗಿದು 5 ತಿಂಗಳು ಸ್ಟಾರ್ಟ್ ಆಯಿತು. ಸೊ ನಾನು ರೆಡಿ ಮಾಡಿ ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ವಿಂಟರ್ ಸೀಸನ್ಗೆ ನಾನು ಡ್ರೆಸ್ಸನ್ನು ರೆಡಿ ಮಾಡಿದ್ದೀನಿ. ಇವಾಗ ವಿಂಟರ್ ಸೀಸನ್ ಅಲ್ವಾ, ಸೊ ಇದು ಅವನ ಒಂದು ಫಸ್ಟ್ ವಿಂಟರ್ ಸೀಸನ್ ಆಗಿದ್ದು. ಸೊ ಹಾಗಾಗಿ ವಿಂಟರ್ ಸೀಸನಲ್ಲಿ ಯಾವ ಥರ ಡ್ರೆಸ್ಸನ್ನು ಹಾಕೋತೀವಿ ಅದೇ ಥರ ಡ್ರೆಸ್ಸನ್ನು ನಾನಿಲ್ಲಿ ಅವನಿಗೆ ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ನಾನು ಡೆಕೋರೇಷನ್ಗೆ ಅಂತ ತೊಗೊಂಡಿರುವಂಥ ಐಟಮ್ಸು, ಅಕ್ಕಿ, ಆಮೇಲೆ ಪಾರ್ಲೆಜಿ ಬಿಸ್ಕಿಟು, ಆಮೇಲೆ ಬೇಳೆ, ಇವನ್ನೆಲ್ಲನ ನಾನಿಲ್ಲಿ ಹಾಕಿ ಅವನನ್ನು ರೆಡಿ ಮಾಡಬೇಕು ಅಂತ ಇಟ್ಟಿದ್ದೀನಿ. ಇದು 3 ಮಂತ್ಸ್ ದಾಟಿ 4 ಮಂತ್ಸ್ಗೆ ಅವನು ಕಾಲಿಟ್ಟ. ಸೊ ಹಾಗಾಗಿ 4 ತಿಂಗಳು ಇವಾಗ ಸ್ಟಾರ್ಟ್ ಇದೆ ಮುಗೀತಲ್ವ. ಸೊ ಹಾಗಾಗಿ 4 ತಿಂಗಳದು ಇದು ಫೋಟೋಶೂಟ್ ಮಾಡಿದ್ದೀನಿ. ಅದರಿಂದನೇ ನಾನು ಇಲ್ಲಿ ಒಂದು ಏಣಿಯನ್ನು ರೆಡಿ ಮಾಡಿ ಹಾಕಿ 3 ಮಂತ್ಸಿಂದ 4 ಮಂತ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಫೋಟೋಶೂಟ್ ಮಾಡಿದ್ದೀನಿ. ಅದಾದಮೇಲೆ ಇದು ವಿಂಟರ್ ಸೀಸನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಅಕ್ಕಿಯಿಂದ ಇಟ್ಸ್ ಮೈ ಫಸ್ಟ್ ವಿಂಟರ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಹತ್ತಿಯಿಂದ ಸ್ನೋ ಫಾಲ್ ಆಗೋದನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಬೇಳೆ ಮತ್ತು ಸ್ಟಿಕ್ಕಿಂದ ಕೆಳಗಡೆ ಫೈರ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕೆಳಗಡೆ ಫೈರ್ ಇದೆ, ಆಮೇಲೆ ಮೇಲೆ ಸ್ನೋ ಫಾಲ್ ಆಗ್ತಾ ಇದೆ ಅಂತ ಹೇಳಿ ಏನೋ ಒಂದು ಥಾಟಲ್ಲಿ ಇದನ್ನ ಫೋಟೋಶೂಟನ್ನು ನಾನು ಮಾಡಿದ್ದೀನಿ. ಸೊ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಫುಲ್ ಸಖತ್ತಾಗಿ ಫೋಸನ್ನು ಕೊಟ್ಟಿದ್ದಾನೆ. ಯೂಶ್ವಲಿ ನನಗೆ ಫೋಟೋಶೂಟ್ ಅದೆಲ್ಲ ಇಷ್ಟ ಆಗಲ್ಲ. ಸೊ ನನ್ನ ಮಗಂದು ಮಂತ್ಲಿ ಈ ಥರ ಫೋಟೋಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಮಾಡೋದಕ್ಕೂ ಇಷ್ಟವೂ ಇರಲಿಲ್ಲ. ಯಾರು ಮಂತ್ಲಿ ಎಲ್ಲ ಅದು ಇದು ಎಲ್ಲ ಡೆಕೋರೇಷನ್ ಮಾಡಿ ಫೋಟೋ ಎಲ್ಲ ಮಾಡೋದು ಅಂತ ಹೇಳಿ ಸುಮ್ಮನೆ ಇದ್ದೆ. ಬಟ್ ನನ್ನ ತಂಗಿ ಬಿಡಲಿಲ್ಲ. ಇಲ್ಲ, ಫೋಟೋಶೂಟ್ ಮಾಡೋಣ, ಚೆನ್ನಾಗಿರುತ್ತೆ, ಮುಂದೆ ಅವನು ದೊಡ್ಡವನು ಆದಮೇಲೆ ಅವನಿಗೂ ಒಂಥರ ಏನೋ ಮೆಮೊರಿ ಇರುತ್ತೆ ಅಂತ ಹೇಳಿ ಅವಳೇ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಫೋಟೋಶೂಟನ್ನು ಮಾಡ್ತಾಳೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಗೋಬಿ ಮಂಚೂರಿ ಮಾಡ್ತಾಯಿದ್ದೀವಿ. ತುಂಬ ದಿನಾನೇ ಆಗಿತ್ತು ಗೋಬಿ ಮಂಚೂರಿ ಮಾಡಿ. ಸೊ ಯಾವಾಗಾದ್ರೂ ಬೇಕಾದಾಗ ಹೊರಗಡೆ ತರಿಸಿ ತಿಂತೀವಿ. ಬಟ್ ಈ ಸಲ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮನೆಯಲ್ಲೇ ನಾವು ಗೋಬಿ ಮಂಚೂರಿಯನ್ನು ರೆಡಿ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಏನು ಮಾಡಿದ್ರೂ ಜಾಸ್ತಿನೇ ಮಾಡಬೇಕು. ಅಷ್ಟೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದರ ಜೊತೆಗೆ ಮಾಡೋದಕ್ಕೂ ತುಂಬಾ ಬೇಜಾರಾಗುತ್ತೆ. ಅಷ್ಟೆಲ್ಲ ಮಾಡಬೇಕು, ಅದಾದಮೇಲೆ ಎಲ್ಲ ರೆಡಿ ಮಾಡಿ ತಿನ್ನಬೇಕಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಬಟ್ ಎಲ್ಲ ರೆಡಿ ಆದಮೇಲೆ ಎಲ್ಲರೂ ಸೇರಿಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ಸೊ ನಮ್ಮ ಮನೆಯಲ್ಲಿ ಹಾಗೆ ಏನಾದರೂ ಮಾಡಿದರೆ ಎಲ್ಲರೂ ಸೇರಿಕೊಂಡೇ ತಿಂತೀವಿ. ಸೊ ಇರೋ ಬೇಜಾರೆಲ್ಲನೂ ಹೋಗುತ್ತೆ. ಅದರಲ್ಲಿರೋ ಮಜಾನೇ ಬೇರೆಯೇ ಅಂತಲೇ ಹೇಳ್ಬೋದು.